ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅತ್ರಿ ಪಾಠಶಾಲಾ. ಈಗ ಆಲ್ರೆಡಿ ನಾವು ಸುಡೋಕೋವನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಆಲ್ಮೋಸ್ಟ್ 9 ಸುಡೋಕೋವನ್ನ ಸಾಲ್ವ್ ಮಾಡಿ ತೋರಿಸಿ ಆಗಿದೆ. ಅದರ ರೂಲ್ಸ್ಗಳೇನು, ಹೇಗೆ ಅದನ್ನ ಮಾಡಬೇಕು ಅಂತ. ಇವತ್ತು ನಾವು ಸುಡೋಕೋ 9 ಮಾಡ್ತಾ ಇದ್ದೀವಿ. ಇದು ಮೀಡಿಯಂ ಡಿಫಿಕಲ್ಟಿ ಲೆವೆಲ್ ಇರುವಂತಹ ಸುಡೋಕೋ. ಉಳಿದ 8 ಸುಡೋಕೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಬನ್ನಿ ಈ ಸುಡೋಕೋವನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸುಡೋಕೋ ಸಾಲ್ವ್ ಮಾಡೋದನ್ನ ಹೇಳೋಕ್ಕಿಂತ ಮೊದಲು ನಾನು ಫಸ್ಟ್ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ಇದರಲ್ಲಿ 9 ದೊಡ್ಡ ಬಾಕ್ಸ್ಗಳು ಇರುತ್ತೆ. ಪ್ರತಿ ಬಾಕ್ಸ್ ನಲ್ಲೂ ಕೂಡ ಮತ್ತೆ 9 ಚಿಕ್ಕ ಬಾಕ್ಸ್ಗಳು ಇರುತ್ತೆ. ಈ ಎಲ್ಲಾ ಬಾಕ್ಸ್ಗಳಲ್ಲೂ ಹಾರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ 1 to 9 ನಂಬರ್ಸ್ ಅನ್ನ ಬರಿಬೇಕು. ಬಟ್ ಯಾವುದೇ ಹಾರಿಜೆಂಟಲ್ ಲೈನ್ ಅಲ್ಲೇ ಆಗಲಿ ಅಥವಾ ವರ್ಟಿಕಲ್ ಲೈನ್ ಅಲ್ಲೇ ಆಗಲಿ ನಂಬರ್ಸ್ ರಿಪೀಟ್ ಆಗಬಾರ್ದು. ಹಾಗೇನೆ ಈ ಚಿಕ್ಕ ಚಿಕ್ಕ ಬಾಕ್ಸ್ಗಳ 9 ಇದೆಯಲ್ಲ, ಅದರಲ್ಲೂ ಕೂಡ 1 ರಿಂದ 9 ನಂಬರ್ಸ್ ಅನ್ನ ಬರೀಬೇಕು. ಯಾವ್ದ್ರಲ್ಲೂ ಕೂಡ ನಂಬರ್ಸ್ ರಿಪೀಟ್ ಆಗಬಾರ್ದು. ಸೊ ಈಗ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನಾನೀಗ 1 ರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ 1 ಇದೆ, ಹಾಗೆ ಇಲ್ಲಿ ಕೂಡ 1 ಇದೆ. ಸೊ 1 ಇವೆರಡು ಬಾಕ್ಸ್ ಅಲ್ಲಿ ಬರಬೇಕು. ಬಟ್ ಇಲ್ಲಾಗ್ಲಿ 1 ಇಲ್ಲ. ಸೊ ನೆಕ್ಸ್ಟ್ 1 ಇಲ್ಲಿದೆ, ಇಲ್ಲಿ 1 ಇದೆ. ಸೊ ಮಿಡ್ಲ್ ಅಲ್ಲಿ 1 ಬರಬೇಕು. ಬಟ್ ಇಲ್ಲಿ 2 ಕಡೆನೂ ಬರಬಹುದು. ಇಲ್ಲಿ ಎಲ್ಲೂ ಕೂಡ ಬೇರೆ ಕಡೆ 1 ಇಲ್ಲ. ನೆಕ್ಸ್ಟ್ ಇನ್ ಯಾವ ಬಾಕ್ಸ್ ಅಲ್ಲೂ ಕೂಡ 1 ಇಲ್ಲ. ಸೊ ನಾವು ನೆಕ್ಸ್ಟ್ 2 ಹೋಗೋಣ. 2 ತುಂಬಾ ಕಡಿಮೆ ಇದೆ. ಇಲ್ಲೊಂದಿದೆ, ಇಲ್ಲಿದೆ, ಮತ್ತೆ ಇಲ್ಲಿದೆ. ಸೊ 2 ಇಲ್ಲಿದೆ, 2 ಇಲ್ಲಿದೆ. ಸೊ ಈ ಬಾಕ್ಸ್ ನಲ್ಲಿ 2 ಬರಬೇಕು. ಬಟ್ ಎಲ್ಲಿ ಬರಬೇಕು ಅಂತ ಗೊತ್ತಿಲ್ಲ, ಯಾಕೆಂದ್ರೆ 3 ಬಾಕ್ಸ್ ಕೂಡ ಖಾಲಿ ಇದೆ. ಸೊ ನೆಕ್ಸ್ಟ್ 2 ಇಲ್ಲಿದೆ, 2 ಇಲ್ಲಿದೆ. ಸೊ ಇಲ್ಲಿ 2 ಬರಬೇಕು. ಇದೊಂದೇ ಆಪ್ಷನ್ ಇರುವಂತದ್ದು. ಸೊ ನಾವಿಲ್ಲಿ 2 ಅನ್ನ ಬರೆಯೋಣ. ಸೊ ನೆಕ್ಸ್ಟ್ ಇನ್ನೇನಾದ್ರೂ ಆಪ್ಷನ್ ಇದೆಯಾ? ಇಲ್ಲ. ನೆಕ್ಸ್ಟ್ 3 ಗೆ ಹೋದ್ರೆ 3 ಇಲ್ಲಿದೆ, 3 ಇಲ್ಲಿದೆ. ಸೊ ಮಿಡ್ಲ್ ಅಲ್ಲಿ 3 ಬರಬೇಕು. ಸೊ ಮಿಡ್ಲ್ ಅಂದ್ರೆ ಇಲ್ಲಿ 3 ಬರಬೇಕು. ಬಟ್ ಇಲ್ಲಿ 2 ಆಪ್ಷನ್ ಇದೆ, ಎಲ್ಲಾದ್ರೂ ಕೂಡ 3 ನ ಬರಿಬಹುದು. ನೆಕ್ಸ್ಟ್ 3 ಇಲ್ಲಿದೆ, ಮತ್ತೆ 3 ಇಲ್ಲಿದೆ. ಇಲ್ಲೂ ಕೂಡ ಮಿಡ್ಲ್ ಅಲ್ಲಿ ಬರಬೇಕು 3. ಬಟ್ ಇಲ್ಲಿ 2 ಕಡೆನೂ ನಾವು 3 ನ ಬರಿಬಹುದು. ಸೊ ನೆಕ್ಸ್ಟ್ ಈ ಕಾಲಮ್ ಅಲ್ಲಿ ಇದೆ, ಈ ಕಾಲಮ್ ಅಲ್ಲೂ ಇದೆ. ಸೊ ಲಾಸ್ಟ್ ಕಾಲಮ್ ಅಲ್ಲಿ ಬರಬೇಕು, ಮತ್ತೆ ಈ ಬಾಕ್ಸ್ ಅಲ್ಲಿ ಬರಬೇಕು. ಸೊ ಇದೊಂದೇ ಆಪ್ಷನ್ ಖಾಲಿ ಇರುವಂತದ್ದು. ಸೊ ಇಲ್ಲಿ ನಾವು 3 ಅನ್ನ ಬರೆಯೋಣ. ಸೊ ನೆಕ್ಸ್ಟ್ 3 ಇಲ್ಲಿದೆ, 3 ಇಲ್ಲ ಆಯ್ತು. ಈಗ ಫಸ್ಟ್ ರೋದಲ್ಲಿ ಬರಬೇಕು. ಇಲ್ಲಿ ಅಥವಾ ಇಲ್ಲಿ 2 ಕಡೆ ಆಪ್ಷನ್ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಏನಾದ್ರೂ ಇದೆಯಾ? ಇಲ್ಲ. ನೆಕ್ಸ್ಟ್ 4 ಹೋದ್ರೆ 4 ಇಲ್ಲೊಂದು 4 ಇದೆ, ಮತ್ತೆ ಇನ್ನೆಲ್ಲೂ ಕೂಡ 4 ಇಲ್ಲವೇ ಇಲ್ಲ. ನೆಕ್ಸ್ಟ್ 5 ಹೋದ್ರೆ 5 ಇಲ್ಲಿದೆ, 5 ಇಲ್ಲಿದೆ. ಸೊ ಈ ಕಾಲಮ್ ಅಲ್ಲಿ 5 ಬರಬೇಕು. ಇದೊಂದೇ ಆಪ್ಷನ್. ಸೊ ಇಲ್ಲಿ 5 ಬರುತ್ತೆ. ನೆಕ್ಸ್ಟ್ 5 ಇಲ್ಲಿದೆ, ಮತ್ತೆ 5 ಇಲ್ಲಿದೆ. ಸೊ ಈ ರೋದಲ್ಲಿ 5 ಬರಬೇಕು. ಇಲ್ಲಿ ಅಥವಾ ಇಲ್ಲಿ ಬರಿಬಹುದು, ಬಟ್ ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 5 ಇದೆ. ಅದರಿಂದ 5 ಇಲ್ಲೇನೆ ಬರಬೇಕು. ಸೊ ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಸೊ ಈ ಕಾಲಮ್ ಅಲ್ಲಿ ಬರಬೇಕು. ಬಟ್ ಇಲ್ಲಿ 2 ಕಡೆನೂ ಕೂಡ 5 ಬರಬಹುದು. ಇಲ್ಲಿ 5 ಇದೆ, ಮತ್ತೆ ಇಲ್ಲಿ 5 ಇದೆ. ಈ ಮಿಡ್ಲ್ ಬಾಕ್ಸ್ ಅಲ್ಲಿ 5 ಬರಬೇಕು. ಸೊ ಎಲ್ಲಿ ಬರಬೇಕು? ಈ 2 ಪ್ಲೇಸ್ ನಲ್ಲಿ ಬರಬಹುದು. ಬಟ್ ಆಪ್ಷನ್ 2 ಕೂಡ ಇದೆ, ಎಲ್ಲಾದ್ರೂ ಕೂಡ ನಾವು ಬರಿಬಹುದು. ಸೊ ಇನ್ನೆಲ್ಲಾರು ಸಾಧ್ಯ ಇದೆಯಾ? ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್ 6 ಹೋದ್ರೆ 6 ಇಲ್ಲಿದೆ, ಮತ್ತೆ ಇಲ್ಲಿದೆ. ಸೊ ಮಿಡ್ಲ್ ಇದರಲ್ಲಿ ಇಲ್ಲಿ 6 ಇದೆ. ಸೊ ಇದು 3 ಕಡೆನೂ 6 ಇದೆ. ಸೊ ನೆಕ್ಸ್ಟ್ ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಸೊ ಫಸ್ಟ್ ರೋದಲ್ಲಿ ಬರಬೇಕು ಈ ಬಾಕ್ಸ್ ಅಲ್ಲಿ. ಬಟ್ ಫಸ್ಟ್ ರೋದಲ್ಲಿ 2 ಆಪ್ಷನ್ ಇದೆ, 2 ಕಡೆನೂ ಕೂಡ ಬರಬಹುದು. ಸೊ ನೆಕ್ಸ್ಟ್ ಇನ್ನೇನಾದ್ರು 6 ಇದೆಯಾ? ಇಲ್ಲ. ನೆಕ್ಸ್ಟ್ 7 ಹೋದ್ರೆ 7 ಇಲ್ಲಿದೆ, 7 ಇಲ್ಲಿದೆ. ಸೊ ಫಸ್ಟ್ ರೋದಲ್ಲಿ ಬರಬೇಕು. ಬಟ್ 7 ಇಲ್ಲಿದೆ. ಸೊ ಇಲ್ಲಿ ಬರೆಯಕ್ಕಾಗಲ್ಲ, ಬಟ್ ಇವೆರಡು ಕಡೆನೂ ನಾವು 7 ಅನ್ನ ಬರಿಬಹುದು. ಆಮೇಲೆ 7 ಇಲ್ಲಿದೆ, 7 ಇಲ್ಲಿದೆ. ಸೊ ಈ ಕಾಲಮ್ ಅಲ್ಲಿ ಬರಬೇಕು. ಬಟ್ ಇಲ್ಲಿ 2 ಆಪ್ಷನ್ ಇದೆ, 2 ಕಡೆನೂ ಬರಿಬಹುದು. ಸೊ ಇನ್ನೇನಾದ್ರೂ ಇಲ್ಲ. ನೆಕ್ಸ್ಟ್ 8 ಹೋದ್ರೆ 8 ಇಲ್ಲಿದೆ, ಇಲ್ಲಿದೆ, ಮತ್ತೆ ಇಲ್ಲಿದೆ. ಸೊ 8 ಇಲ್ಲಿದೆ, 8 ಇಲ್ಲಿದೆ. ಇವೆರಡು ಬಾಕ್ಸ್ ನಲ್ಲಿ ಬರಬೇಕು.
ಇನ್ನೇನಾದ್ರು ಇದೆಯಾ? ಇಲ್ಲ, ಇದು ಮೀಡಿಯಂ ಡಿಫಿಕಲ್ಟಿ ಲೆವೆಲ್ ಇರುವಂತದ್ದು. ಸೊ ತುಂಬಾ ಕಮ್ಮಿ ಸಂಖ್ಯೆಗಳನ್ನ ಕೊಡಲಾಗಿದೆ. ಸೊ 9 ಹೋದ್ರೆ 9 ಇಲ್ಲಿದೆ, 9 ಇಲ್ಲಿದೆ. ಸೊ ಫಸ್ಟ್ ರೋದಲ್ಲಿ ಬರಬೇಕು. ಇಲ್ಲಿರುವಂತ ಒಂದೇ ಒಂದು ಆಪ್ಷನ್ ಅಂದ್ರೆ ಇದು. ಸೊ 9 ಇಲ್ಲೇನೆ ಬರಬೇಕು. ಸೊ ನೆಕ್ಸ್ಟ್ 9 ಇಲ್ಲಿದೆ, 9 ಇಲ್ಲಿದೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಬರಬೇಕು ಈ ಬಾಕ್ಸ್ ಅಲ್ಲಿ. ಸೊ ಇಲ್ಲಿರುವಂತ ಒಂದೇ ಆಪ್ಷನ್ ಅಂದ್ರೆ ಇದು. ಸೊ 9 ಇಲ್ಲೇ ಬರಬೇಕು. ನೆಕ್ಸ್ಟ್ 9 ಇನ್ನೆಲ್ಲಾರು ಬರಿಬಹುದಾ? ಇಲ್ಲ, ಕಾಣ್ತಾ ಇಲ್ಲ. ನೆಕ್ಸ್ಟ್ ನಾವು ಒಂದೊಂದೇ ಬಾಕ್ಸ್ ಅನ್ನ ನೋಡ್ತಾ ಹೋಗ್ಬೇಕು, ಹಾಗೆ ಒಂದೊಂದೇ ರೋ ಅಥವಾ ಕಾಲಮ್ ಅನ್ನ ನೋಡ್ತಾ ಹೋಗ್ಬೇಕು. ನಾನು ಇವಾಗ ಈ ಕಾಲಮ್ ಅನ್ನ ತಗೊಳ್ತೀನಿ. ಇಲ್ಲಿ 1 2 3 ಇಲ್ಲ, ಬಟ್ 3 ಇಲ್ಲಿ ಬರೆಯಕ್ಕಾಗಲ್ಲ, ಮತ್ತೆ ಇಲ್ಲೂ ಕೂಡ ಬರೆಯಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅದರಿಂದ ಎರಡು ಪ್ಲೇಸ್ ಅಲ್ಲಿ ನಂಗೆ 3 ಬರೆಯಕ್ಕಾಗಲ್ಲ. ಅದರಿಂದ ನಾನು 3 ನ ಇಲ್ಲೇ ಬರಿಬೇಕು. ನೆಕ್ಸ್ಟ್ 4 5 6 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ 6 ಇಲ್ಲಿದೆ. ಅದರಿಂದ 6 ನಾನು ಇಲ್ಲೊಂದೇ ಆಪ್ಷನ್ ಇರುವಂತದ್ದು ಇಲ್ಲಿ ಬರಿಬೇಕು. 7 8 ಇರುವಂತ ಒಂದೇ ಆಪ್ಷನ್ ಅಂದ್ರೆ ಇದು. ಸೊ 8 ಇಲ್ಲಿ ಬರುತ್ತೆ. ಅಂಡ್ 9. ಸೊ ಈ ಕಾಲಮ್ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ಈ ಬಾಕ್ಸ್ ಅಲ್ಲಿ 3 ಬರಬೇಕು. ಇಲ್ಲಿ ಬರಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 3 ಇದೆ. ಇಲ್ಲಿ ಬರಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 3 ಇದೆ. ಹಾಗೇನೆ ಇಲ್ಲಿ ಬರಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 3 ಇದೆ. ಹಾಗೇನೆ ಇಲ್ಲೂ ಕೂಡ ಬರಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 3 ಇದೆ. ಸೊ ಇರೋದು ಒಂದೇ ಆಪ್ಷನ್ ಅಂದ್ರೆ ಇಲ್ಲಿ 3 ಬರಬೇಕು. ಸೊ 3 ಇಲ್ಲೆಲ್ಲ ಕಂಪ್ಲೀಟ್ ಆಯ್ತು 3. ನೆಕ್ಸ್ಟ್ ಈ ಕಾಲಮ್ ತಗೊಂಡ್ರೆ ಇಲ್ಲಿ 1 2 3 4 ಇಲ್ಲ, 5 6 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ 6 ಇದೆ. ಆಮೇಲೆ 6 ಇಲ್ಲಿ ಬರಿಬಹುದು, ಇಲ್ಲಿ ಇಲ್ಲ ಆಗಲ್ಲ, ಇಲ್ಲಿ ಬರಿಬಹುದು, ಮತ್ತೆ ಇಲ್ಲಿ ಕೂಡ ಬರಿಬಹುದು. ಸೊ 2 ಆಪ್ಷನ್ ಇದೆ. 7 8 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 8 ಇದೆ. ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 8 ಇದೆ. ಸೊ ಇಲ್ಲಿ ಅಥವಾ ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 8 ಇದೆ. ಸೊ 8 ಇಲ್ಲೇನೆ ಬರಬೇಕು. ನೆಕ್ಸ್ಟ್ 9 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ 9 ಇಲ್ಲಿದೆ. ಸೊ 9 ಇಲ್ಲಿ ಬರಬಹುದು ಅಥವಾ ಇಲ್ಲಿ ಬರಬಹುದು. ಸೊ ನಾವೀಗ ಮತ್ತೆ ಒಂದ್ಸಲ ಕೌಂಟ್ ಮಾಡಿದ್ರೆ ಸೇಮ್ ರೋ ಅಂತ ಇಟ್ಕೊಂಡ್ರೆ 1 2 3 4 ಇಲ್ಲ, 5 6 ಇಲ್ಲ ಆಗಲ್ಲ, ಯಾಕೆಂದ್ರೆ ಇಲ್ಲಿ 6 ಇದೆ. 6 ಇಲ್ಲ ಆಗಲ್ಲ, ಯಾಕೆಂದ್ರೆ ಇಲ್ಲಿ 6 ಇದೆ. ಸೊ ಇರೋದೊಂದೇ ಆಪ್ಷನ್ ಅಂದ್ರೆ 6 ಇಲ್ಲೇನೆ ಬರಬೇಕು. ಸೊ 7 8 9 ಇಲ್ಲ ಆಗಲ್ಲ, ಯಾಕೆಂದ್ರೆ 9 ಇಲ್ಲಿದೆ. ಸೊ 9 ಇಲ್ಲೇನೆ ಬರಬೇಕು. ಸೊ ಇದಿರೋದು ಯಾವುದು? 4. ಸೊ 4 ಇಲ್ಲೇನೆ ಬರ್ಬೇಕಾಗತ್ತೆ. ಸೊ ನಾವೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ಳೋಣ. ಇಲ್ಲಿ 1 2 ಇಲ್ಲ, ಇಲ್ಲಿ ಬರೆಯಕ್ಕಾಗಲ್ಲ, ಬಟ್ ಇವೆರಡು ಪ್ಲೇಸ್ ನಲ್ಲೂ ಬರಿಬಹುದು. 3 4 5 6 ಇವೆರಡು ಪ್ಲೇಸ್ ಅಲ್ಲೂ ಬರೆಯಕ್ಕಾಗಲ್ಲ. ಸೊ 6 ಇಲ್ಲಿ ಬರುತ್ತೆ. 7 ಇಲ್ಲಾದ್ರೂ ಬರಿಬಹುದು, ಇಲ್ಲಾದ್ರೂ ಬರಿಬಹುದು. 8 9. ಸೊ ಇದರಲ್ಲಿ ಇವಾಗ ನಮ್ಗೆ 2 ಮತ್ತೆ 7 ಮಾತ್ರ ಮಿಸ್ಸಿಂಗ್ ಆಗಿರುವಂತದ್ದು ಆ ಬಾಕ್ಸ್ ನಲ್ಲಿ. ಸೊ ನಾವೀಗ ಈ ಬಾಕ್ಸ್ ಅನ್ನ ತೆಗೆದುಕೊಳ್ತೀನಿ. ಇಲ್ಲಿ ಇವಾಗ 1 ಇಲ್ಲ. ಸೊ 1 ಆದ್ರೆ ಇಲ್ಲಿರೋದ್ರಿಂದ ಇವೆರಡು ಕಡೆನೂ ಬರೆಯಕ್ಕಾಗಲ್ಲ. ಇವೆರಡು ಪ್ಲೇಸ್ ನಲ್ಲಿ ನಾವು 1 ಅನ್ನ ಬರಿಬಹುದು. 2 3 4 ಇಲ್ಲ, 5 6 7 ನಾವು ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ 7 ಇದೆ. ಇಲ್ಲೂ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 7 ಇದೆ. ಆಮೇಲೆ ನಾವು ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 2 ಮತ್ತೆ 7 ಎರಡರೊಳಗಡೆ ಯಾವ್ದಾದ್ರು 1 ಬಂದೇ ಬರುತ್ತೆ. ಸೊ ನಾವು ಇಲ್ಲಿ 7 ಬರೆಯಕ್ಕಾಗಲ್ಲ. ಸೊ 7 ಇರೋ ಆಪ್ಷನ್ ಇದೊಂದೇನೆ. ಸೊ 7 ಇಲ್ಲಿ ಬರಬೇಕು. ನೆಕ್ಸ್ಟ್ 8 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 8 ಇದೆ. ಸೊ ಇಲ್ಲಿ ಇಲ್ಲೇನಾದ್ರೂ ಬರಿಬಹುದು. 9 ಆಲ್ರೆಡಿ ಇದೆ. ಸೊ ಇಲ್ಲಿ ಯಾವ್ಯಾವ್ದು ಮಿಸ್ಸಿಂಗ್ ಇದೆ ಇವಾಗ? 1 4 ಮತ್ತೆ 8 3 ಸಂಖ್ಯೆ ಮಿಸ್ಸಿಂಗ್ ಇದೆ. ನಾನಿವಾಗ ಈ ರೋವನ್ನು ತೆಗೆದುಕೊಳ್ತೀನಿ. ಇಲ್ಲಿ 7 5 3 2 6 ಇದೆ. ಸೊ 1 ಇಲ್ಲ, 1 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕಂದ್ರೆ ಇಲ್ಲೂ 1 ಇದೆ ಮತ್ತೆ ಇಲ್ಲೂ ಕೂಡ 1 ಇದೆ. 1 ಇಲ್ಲೆಲ್ಲಾದ್ರೂ ಕೂಡ ಬರಿಬಹುದು. 2 3 4 ಇಲ್ಲ, ಇಲ್ಲೂ ಕೂಡ. ನೆಕ್ಸ್ಟ್ 5 ಇಲ್ಲಿದೆ. 5 6 7 8
ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ 8 ಇಲ್ಲಿದೆ. 8 ಇಲ್ಲಿ ಕೂಡ ಇದೇ ಪ್ಲೇಸ್ ಅಲ್ಲೂ ಬರೆಯಕ್ಕಾಗಲ್ಲ ಯಾಕೆಂದ್ರೆ 8 ಇಲ್ಲಿದೆ. ಸೊ ಇರೋದು ಒಂದೇ ಒಂದು ಆಪ್ಷನ್ ಅಂದ್ರೆ ಇದು. ಸೊ 8 ಇಲ್ಲಿ ಬರುತ್ತೆ. ನೆಕ್ಸ್ಟ್ 9 ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ 9 ಇರೋದ್ರಿಂದ ಇಲ್ಲಿ 9 ಬರೆಯಕ್ಕಾಗಲ್ಲ. ಇಲ್ಲೂ ಬರೆಯಕ್ಕಾಗಲ್ಲ ಯಾಕೆಂತಂದ್ರೆ ಇಲ್ಲಿ 9 ಇದೆ. ಸೊ 9 ಇರುವಂತ ಒಂದೇ ಆಪ್ಷನ್ ಅಂದ್ರೆ ಇದು. ಸೊ 9 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಯಾವ್ದು ಮಿಸ್ಸಿಂಗು? 1 ಇಲ್ಲಿ ಆಗಲ್ಲ ಅಂತ ಅಂದೆ ಯಾಕೆಂದ್ರೆ ಇಲ್ಲಿ 1 ಇದೆ. ಸೊ 1 ಇರುವಂತ ಒಂದೇ ಆಪ್ಷನ್ ಅಂದ್ರೆ ಇದು. ಸೊ 1 ಇಲ್ಲಿ ಬರಬೇಕು. ಸೊ 2 3 4 ಇಲ್ಲ. ಸೊ ಒಂದೇ ಆಪ್ಷನ್ ಇರುವಂತದ್ದು. ಸೊ 4 ಇಲ್ಲೇ ಬರಬೇಕು. ಸೊ 4 5 6 7 8 9. ಸೊ ಇರೋ ಕಂಪ್ಲೀಟ್ ಆಗಿದೆ. ಸೊ ನಾನೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ ಇವಾಗ 8 ಈ ಬಾಕ್ಸಿಗೆ ಬಂತು. ಸೊ 8 ಆಯ್ತು. ನೆಕ್ಸ್ಟ್ 1 ಮತ್ತೆ 4 ಇರೋವಂಥದ್ದು. 1 ನಾನು ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂತಂದ್ರೆ ಇಲ್ಲಿ 1 ಇದೆ. ಸೊ 1 ನಾನು ಇಲ್ಲೇನೆ ಬರಿಬೇಕು. ಸೊ 1 ಬಿಟ್ರೆ ನೆಕ್ಸ್ಟ್ ಇರುವಂತದ್ದು 4. ಸೊ 4 ಇಲ್ಲೇನೆ ಬರಬೇಕು. ಸೊ ಈಗ ಇಲ್ಲಿ ನೋಡೋದಾದ್ರೆ 4 ಇಲ್ಲಿದೆ ಮತ್ತೆ 4 ಇಲ್ಲಿದೆ. ಸೊ ಇಲ್ಲಿ 4 ಈ ಬಾಕ್ಸ್ ನಲ್ಲಿ ಇಲ್ಲಿ 4 ಬರೆಯಕ್ಕಾಗಲ್ಲ. ಸೊ ಇರುವಂತ ಒಂದೇ ಆಪ್ಷನ್ ಅಂದ್ರೆ ಇದು. ಸೊ 4 ಇಲ್ಲೇನೆ ಬರುತ್ತೆ. ಸೊ ಯಾವ್ದು ಮಿಸ್ಸಿಂಗು? 1 2 ಇಲ್ಲ. ಸೊ 2 3 4 5 6 7 8 9. ಸೊ ಈ ಬಾಕ್ಸ್ ಕಂಪ್ಲೀಟ್ ಆಯ್ತು. ಸೊ ನಾವೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ಳೋಣ. ಇದರಲ್ಲಿ 1 ಮಿಸ್ಸಿಂಗ್ ಇದೆ, 1 ಇಲ್ಲ. 2 3 4 5 6 ಇಲ್ಲ. 6 ನಾನು ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ 6 ಇಲ್ಲಿದೆ. ಅದರಿಂದ 6 ಇಲ್ಲಿ ಬರುತ್ತೆ. ಸೊ 1 ಇಲ್ಲಿ ಬರುತ್ತೆ. ಸೊ ನಾನೀಗ ಈ ಕಾಲಮ್ ಅನ್ನು ತಗೊಂಡ್ಕೊಂಡ್ರೆ 1 2 ಇಲ್ಲ. 2 ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ 2 ಇಲ್ಲಿದೆ. ಇಲ್ಲಿ ಬರಿಬಹುದು ಅಥವಾ ಈ ಎರಡು ಪ್ಲೇಸ್ ನಲ್ಲೂ ಕೂಡ ಬರಿಬಹುದು. ನೆಕ್ಸ್ಟ್ 3 ಇಲ್ಲಿ ಬರೆಯಕ್ಕಾಗಲ್ಲ ಬಟ್ ಇಲ್ಲಿ ಮತ್ತೆ ಇಲ್ಲಿ ಬರಿಬಹುದು. ಎರಡು ಪ್ಲೇಸ್ ನಲ್ಲೂ 3 ಬರಿಬಹುದು. ನೆಕ್ಸ್ಟ್ 4 ಇಲ್ಲ ಆಗಲ್ಲ ಬಟ್ ಇವೆರಡು ಪ್ಲೇಸ್ ನಲ್ಲಿ ಬರಿಬಹುದು. 5 6 7 8 ಇಲ್ಲ ಆಗಲ್ಲ. ಸೊ ಇಲ್ಲ ಆಗಲ್ಲ. ಸೊ 8 ಅನ್ನು ನಾವು ಇಲ್ಲೇನೆ ಬರಿಬೇಕು. ಸೊ 8. ಸೊ ನಮಗೆ ಇಲ್ಲಿ 8 ಮಾತ್ರ ಸಿಕ್ಕಿರುವಂತದ್ದು. ಸೊ ನಾನೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ 1 2 ಇಲ್ಲ. 2 ಬಟ್ ನಂಗೆ ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ 2 ಇಲ್ಲಿದೆ. ಸೊ ನಾ 2ನ ಇಲ್ಲೇನೆ ಬರಿಬೇಕು. ನೆಕ್ಸ್ಟ್ 3 ಇಲ್ಲ ಬಟ್ 3 ಇಲ್ಲೆಲ್ಲಾದ್ರೂ ಕೂಡ ಬರಿಬಹುದು. ನೆಕ್ಸ್ಟ್ 4 5 6 ಇಲ್ಲ ಬಟ್ 6 ನಾನು ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ 6 ಇಲ್ಲಿದೆ. ಸೊ 6. ಸೊ 3 ಇರೋಂಥದ್ದು ಒಂದೇ ಪ್ಲೇಸ್ ಅಂದ್ರೆ ಇದು. ಸೊ ಈ ಬಾಕ್ಸ್ ಕಂಪ್ಲೀಟ್ ಆಯ್ತು. ಸೊ ನಾನೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ 1 2 ಇಲ್ಲ ಬಟ್ 2ನ ಇಲ್ಲಿ ಬರೆಯಕ್ಕಾಗಲ್ಲ. ಇವೆರಡು ಪ್ಲೇಸ್ ನಲ್ಲಿ ಬರಿಬಹುದು. 3 ಇವೆರಡು ಪ್ಲೇಸ್ ನಲ್ಲಿ ಬರೆಯಕ್ಕಾಗಲ್ಲ. ಹಾಗೆ 3 ಇಲ್ಲಿ ಕೂಡ ನಾನು ಬರೆಯಕ್ಕಾಗಲ್ಲ ಯಾಕೆಂದ್ರೆ 3 ಇಲ್ಲಿದೆ. ಸೊ 3 ಬರೆಯಕ್ಕಿರುವಂತ ಒಂದೇ ಪ್ಲೇಸ್ ಅಂದ್ರೆ ಇದು. ಸೊ 3 ನಾನು ಇಲ್ಲೇ ಬರಿಬೇಕು. 4 ನಾನು ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ 4 ಇಲ್ಲಿದೆ ಬಟ್ ಇವೆರಡು ಪ್ಲೇಸ್ ನಲ್ಲೂ ಬರಿಬಹುದು. ಸೊ ನೆಕ್ಸ್ಟ್ 5 ಇದೆ. 6 7 ಇವೆರಡು ಪ್ಲೇಸ್ ನಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ 7 ಇದೆ. ಸೊ 7 ಅನ್ನ ಇಲ್ಲೇನೆ ಬರಿಬೇಕು. ನೆಕ್ಸ್ಟ್ 8 9. ಸೊ ಮಿಸ್ ಆಗಿರುವಂತದ್ದು ಇಲ್ಲಿ 1 2 ಮಿಸ್ ಆಗಿದೆ. 3 4 ಮಿಸ್ ಆಗಿದೆ. 2 ಮತ್ತೆ 4 ಮಿಕ್ಸ್ ಆಗಿರುವಂತದ್ದು. ಸೊ ನಾನೀಗ ಈ ರೋ ಅನ್ನು ತೆಗೆದುಕೊಳ್ತೀನಿ. ಫಸ್ಟ್ ರೋ. ಸೊ 1 2 ಇಲ್ಲ. 2 ಇಲ್ಲಿ ಬರೆಯಕ್ಕಾಗಲ್ಲ. ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಬರಿಬಹುದು. 3 4 ಇಲ್ಲಿ 3 ಕಡೆನೂ ಬರಿಬಹುದು. 5 6 7 8 ಇಲ್ಲಿ ಬರೆಯಕ್ಕಾಗಲ್ಲ. ಇಲ್ಲೂ ಬರೆಯಕ್ಕಾಗಲ್ಲ. ಸೊ ನಾನು 8 ಅನ್ನ ಇಲ್ಲೇನೆ ಬರಿಬೇಕು. ನೆಕ್ಸ್ಟ್ 9 ಇಲ್ಲಿದೆ. ಸೊ ಯಾವ್ಯಾವ್ದು ಮಿಸ್ ಆಯ್ತು? 1 2 ಇಲ್ಲ ಮತ್ತೆ 3 4 ಇಲ್ಲ ಮತ್ತೆ ಎರಡನೇ ಮಿಸ್ ಆಗಿರುವಂತದ್ದು. ಸೊ ನಾನೀಗ ಈ ಕಾಲಮ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ 1 ಮಿಸ್ ಆಗಿದೆ, 1 ಇಲ್ಲ. ನಾವೆಲ್ಲಾದ್ರೂ ಕೂಡ 1 ಅನ್ನು ಬರಿಬಹುದು. ನೆಕ್ಸ್ಟ್ 2 3 4 ಅಷ್ಟೇ. ಇಲ್ಲಾದ್ರೂ ಬರಿಬಹುದು, ಇಲ್ಲಾದ್ರೂ ಬರಿಬಹುದು. ಎರಡು ಆಪ್ಷನ್ ಇದೆ. ನೆಕ್ಸ್ಟ್ 5 6 7 8 9 ಮಿಸ್ ಆಗಿದೆ. ಸೊ 9 ಇಲ್ಲಿ ಬರಿಯಕ್ಕಾಗಲ್ಲ, ಹಾಗೆ ಇಲ್ಲೂ ಕೂಡ ಬರೆಯಕ್ಕಾಗಲ್ಲ.
ಸೊ 9 ಇರುವಂತ ಪ್ಲೇಸ್ ಅಂದ್ರೆ ಇದೇನೆ. ಸೊ ಇಲ್ಲಿ ಯಾವ್ಯಾವ್ದು ಮಿಸ್ಸಿಂಗ್ ಇವಾಗ, ಸೊ 1 4 ಎರಡೇ ಮಿಸ್ ಆಗಿರುವಂತದ್ದು. ಸೊ ಬಟ್ ಇವಾಗ ಇಲ್ಲಿ 4 ಅಂದ್ರೆ 4 ನಾನು ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂತಂದ್ರೆ ಇಲ್ಲಿ ಆಲ್ರೆಡಿ 4 ಇದೆ. ಅದರಿಂದ ನಾನು 4 ಇಲ್ಲೇನೆ ಬರೀಬೇಕು. ಸೊ 1 ಇಲ್ಲಿ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಯ್ತು. ಸೊ ನಾನೀಗ ಈ ಬಾಕ್ಸ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ ನನಗೆ 2 ಮತ್ತೆ 4 ಎರಡು ಬೇಕಾಗಿತ್ತು, ಬಟ್ 4 ನಾನು ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ನಂಗೆ ಈಗ ಆಲ್ರೆಡಿ 4 ಇಲ್ಲಿ ಸಿಕ್ಕಾಗಿದೆ. ಸೊ ನಾನು 4 ಇಲ್ಲೇನೆ ಬರೀಬೇಕು. ಸೊ 2 ಇಲ್ಲಿ ಬರುತ್ತೆ. ಸೊ ಈ ಬಾಕ್ಸ್ ಕೂಡ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ 4 ಬಂದ್ರೆ ಇಲ್ಲಿ 2 ಬರುತ್ತೆ. ಸೊ ಇಲ್ಲಿ 2 ಬಂದ್ರೆ ಇವಾಗ ಇಲ್ಲಿ 2 ಬರಕ್ಕಾಗಲ್ಲ, ಇಲ್ಲಿ 2 ಮತ್ತೆ 7 ಎರಡಕ್ಕೆ ನಾವು ವೇಟ್ ಮಾಡ್ತಾ ಇದ್ದದ್ದಾಗಿತ್ತು. ಇಲ್ಲಿ 2 ಬರೆಯಕ್ಕಾಗಲ್ಲ. ಸೊ ನಾವಿಲ್ಲಿ 7 ಅನ್ನು ಬರೀಬೇಕು. ಇಲ್ಲಿ 7 ಬರೆದ್ರೆ ಇಲ್ಲಿ 2 ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ 9 ಇಲ್ಲಿದೆ, 9 ಇಲ್ಲಿದೆ. ಸೊ ಮಿಡ್ಲ್ 9 ಬರಬೇಕು. ಸೊ ಇರುವಂತ ಆಪ್ಷನ್ ಅಂದ್ರೆ ಇದೊಂದೇನೆ. ಸೊ 9 ಇಲ್ಲಿ ಬರುತ್ತೆ. ಸೊ ನಾನೀಗ ಈ ರೋ ಅನ್ನು ತೆಗೆದುಕೊಂಡ್ರೆ ಇಲ್ಲಿ 2 ಬಾಕ್ಸ್ ಖಾಲಿ ಇದೆ. ಸೊ 1 2 3 4 5 ಇಲ್ಲ. ಸೊ 5 ಓಕೆ ಇಲ್ಲಿ ಬರೀಬಹುದು, ಇಲ್ಲಿ ಕೂಡ ಬರೀಬಹುದು. ನೆಕ್ಸ್ಟ್ 6 7 8 ಇಲ್ಲ, 8 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 8 ಇದೆ. ಸೊ 8 ಇಲ್ಲೇ ಬರಬೇಕು. ಸೊ 8 ಇಲ್ಲಿ ಬಂದ್ರೆ 5 ಇಲ್ಲೇನೆ ಬರುತ್ತೆ. ಸೊ ಇಲ್ಲಿ ಇವಾಗ ನಾವು ಚೆಕ್ ಮಾಡಿದ್ರೆ 1 ಇಲ್ಲ. ಸೊ 1 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ 1 ಇಲ್ಲಿದೆ, ಅದರಿಂದ 1 ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 2 3 4 ಇಲ್ಲೇನೆ ಬರಬೇಕು. ಸೊ ಈ ಬಾಕ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾವು ಈ ಬಾಕ್ಸ್ ತೆಗೆದುಕೊಂಡ್ರೆ ಸೊ 1 2 3 4 ಇಲ್ಲ, 4 ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಆಲ್ರೆಡಿ ಇಲ್ಲಿ 4 ಇದೆ. ಹಾಗೇನೆ ಇಲ್ಲೂ ಕೂಡ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ 4 ಇದೆ. ಸೊ ಇರುವಂತ ಒಂದು ಆಪ್ಷನ್ ಅಂದ್ರೆ ಇದು. ಸೊ 4 ಇಲ್ಲಿ ಬರುತ್ತೆ. ನೆಕ್ಸ್ಟ್ 5 ಎರಡು ಕಡೆನೂ ಬರಬಹುದು. 6 7 ಇಲ್ಲಿ ಬರಕ್ಕಾಗಲ್ಲ, ಯಾಕೆಂದ್ರೆ 7 ಇಲ್ಲಿದೆ. ಸೊ 7 ಇಲ್ಲೇ ಬರಬೇಕು. 5 ಇಲ್ಲೇನೆ ಬರಬೇಕು. ಸೊ ಈ ಬಾಕ್ಸು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಇರುವಂತ ಲಾಸ್ಟ್ ಬಾಕ್ಸ್ ಇದು. ಸೊ ಈಸಿಯಾಗಿ ತುಂಬೋದು. 1 ಇಲ್ಲ, ಬಟ್ 1 ನಾನು ಇಲ್ಲಿ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಆಲ್ರೆಡಿ 1 ಇಲ್ಲಿದೆ. ಓಕೆ, ಇದನ್ನು ತಗೊಂಡ್ಬಿಡೋಣ. ಇದು ಒಂದೇ ಬಾಕ್ಸ್ ಖಾಲಿ ಇರೋದು, ಯಾವುದು ಮೋಸ್ಟ್ಲಿ 1 ಮಿಸ್ಸಿಂಗ್ ಅನ್ಸುತ್ತೆ. ಸೊ 1 ಇಲ್ಲಿ ಬರುತ್ತೆ. ಸೊ 1 2 3 4 5 ಇಲ್ಲ. ಸೊ 5 ಇಲ್ಲಿರೋದ್ರಿಂದ ಇಲ್ಲಿ ಬರೆಯಕ್ಕಾಗಲ್ಲ. ಸೊ 5 ಇಲ್ಲಿ ಬರುತ್ತೆ. 5 6 7. ಸೊ ಇದು ಈ ಸುಡೋಕೋ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಯಾವುದೇ ಬಾಕ್ಸ್ ತಗೊಳ್ಳಿ, ಇಲ್ಲಿ 1 to 9 ನಂಬರ್ಸ್ ಇರುತ್ತೆ. ಯಾವುದೇ ರೋ ಅಥವಾ ಕಾಲಮ್ ತಗೊಳ್ಳಿ, ಇಲ್ಲಿ ಕೂಡ 1 to 9 ನಂಬರ್ಸ್ ಇರುತ್ತೆ. ಆಮೇಲೆ ಯಾವ ನಂಬರ್ ಕೂಡ ಯಾವ ಕಾಲಮ್ ಅಲ್ಲೇ ಆಗ್ಲಿ ಅಥವಾ ರೋನಲ್ಲೇ ಆಗ್ಲಿ ಅಥವಾ ಈ ಬಾಕ್ಸ್ಗಳಲ್ಲಿ ದೊಡ್ಡ ಬಾಕ್ಸ್ಗಳಲ್ಲೇ ಆಗ್ಲಿ ಒಂದು ನಂಬರ್ ಕೂಡ ರಿಪೀಟ್ ಆಗಿರಲ್ಲ. ಸೊ ಇನ್ನು ಹೆಚ್ಚು ಸುಡೋಕೋ ವಿಡಿಯೋಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಥ್ಯಾಂಕ್ ಯು.